ನಮ್ಮನೆ ಕಳ್ತನ ಆಗೈತ್ಯಾ? ದೇವಕ್ಕೆ ಅಕ್ಕವರು ಅಮೃತಕ್ಕಂಗ್ ಕೊಡಕ್ಕೆ ಅಂತ ತಂದಿರೋ ಚಿನ್ನದ ನೆಕ್ಲೆಸ್ನ ಯಾರೋ ಕದ್ಬಿಟ್ಟವ್ರೆ. ಏಯ್ ನಾಗಿನಿ, ಸುಮ್ನಿರ. ಬಾಯಿ ಬಂದಿದ್ದೆಲ್ಲ ಉದ್ರಾಕ್ ಹೋಗ್ಬೇಡ. ಈ ಮನೆಗೆ ಯಾವ ಕಳ್ಳ ಬರ್ತಾನ? ನಾನೇನ್ ಕಳ್ಳ ಬಂದು ಕದ್ಕೊಳೋದ ಅಂತ ಹೇಳದ್ನ, ಕಳ್ತನ ಆಗಿದೆ ಅಂತ ಹೇಳ್ದೆ. ದೇವಕ್ಕೆ ಅಕ್ಕವರು ಸಾನೆ ಟೆನ್ಷನ್ ಆಗವ್ರೆ. ಅಪ್ಪರು ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಕೊಳ್ಸಿದ್ರು. ಅಪ್ಪಾರು ಯಾರಂತಲೂ ಹೇಳ್ಬೇಡ ಅಂದ್ರ ಮತ್ ನೀ ನನ್ನಂತಲ್ಲಿ ಹೇಳಿದಲ್ಲ. ನಾನ್ ಯಾರ ತವನು ಹೇಳೋದಿಲ್ಲಪ್ಪ. ಕಟ್ಕೊಂಡ್ ಗಂಡನ ಹತ್ರ ಯಾವ ವಿಷಯನೂ ಮುಚ್ಚಿಡ್ಬಾರ್ದು. ಮುಚ್ಚಿಟ್ರೆ ಆ ಶಿವ ಮೆಚ್ಚಕ್ಕಿಲ್ಲ ಅಂತ ನಿಂತವ ಹೇಳ್ದೆ. ನಾಗಿನಿ, ನೀ ಒಬ್ಬಕ್ಕೆ ಬಾಯಿ ಮುಚ್ಕೊಂಡಿದ್ರ ಮುಕ್ಕೋಟಿ ದೇವತೆಗಳು ಮೆಚ್ಚುಗೋತಾವ. ನಮ್ಮನೇಲಿ ಇಂಥದ್ದೊಂದು ಅಪರೂಪದ ಘಟನೆ ನಡೆದ್ರು ಮ್ಯಾಟ್ರ್ ಲೀಕ್ ಆಗದೆ ಇರೋ ಥರ ಮೇಂಟೈನ್ ಮಾಡ್ತಿದಾರಲ್ಲ. ಇದು ನಮ್ಮಮ್ಮಂಗೆ ಗೊತ್ತಿಲ್ಲ ಅನ್ಸುತ್ತೆ. ಹೋಗಿ ಹೇಳಬೇಕು. ಆದಿ ಬೇಡ ಹೇಳ್ತಾ ಇದ್ದೀನಿ. ಆದಿ ಬೇಡ. ಅತ್ತೆ ನೋಡಿ ಅತ್ತೆ, ನಂಗೆ ಎಷ್ಟು ತೊಂದರೆ ಕೊಡ್ತೀಯಾನೆ. ಯಾಕೋ ಆದಿ ಗೋಳ್ಬೇಕೋತಿದ್ಯಾ? ಯಾಕತ್ತೆ ಬೇಜಾರಲ್ಲಿದ್ದೀರಾ? ನಾವಿಬ್ರು ಹೇಳ್ದೆ ಕೇಳ್ದೆ ನಿಮ್ಮ ರೂಮಿಗೆ ಬಂದು ಡಿಸ್ಟರ್ಬ್ ಮಾಡಿದ್ವಾ? ನೀವಿಬ್ರು ನನ್ನ ರೂಮಿಗೆ ಬರೋದಕ್ಕೆ ನನ್ನ ಪರ್ಮಿಷನ್ ತಗೋಬೇಕಾ? ಹೀಗೆ ಮಾತಾಡಿದ್ರೆ ನನಗಿನ್ನೂ ಬೇಜಾರಾಗುತ್ತೆ. ಆಯಿತು, ನಾವು ನಿಮಗೆ ಜಾಸ್ತಿ ಬೇಜಾರು ಮಾಡಲ್ಲ. ಇವಾಗ ಮೊದಲು ನೀವು ಯಾಕೆ ಬೇಜಾರಾಗಿದ್ದೀರಾ ಅಂತ ಹೇಳಿ. ಏನೂ ಇಲ್ಲ ಬಿಡು ಆದಿ, ಸ್ವಲ್ಪ ಹೊತ್ತಿನಲ್ಲಿ ನಾನೇ ಸರಿ ಹೋಗ್ತೀನಿ. ಇಲ್ಲ, ಅದೇನು ಅಂತ ತಿಳ್ಕೊಂಡು ನಿಮ್ಮ ಮೂಡ್ನ ಸರಿ ಮಾಡಿನೇ ನಾವಿಲ್ಲಿಂದ ಹೋಗೋದು. ಹೇಳಿ ಅತ್ತೆ, ಏನಾಯಿತು? ಅತ್ತೆ, ಇವಾಗ ನೀವು ಹೇಳಲಿಲ್ಲ ಅಂದರೆ ಕರಡಿ ಥರ ಕಚಗುಳಿ ಕೊಟ್ಬಿಡ್ತೀನಿ ಅಷ್ಟೆ. ಈಗ ನೀವು ಕಚ್ಗುಳಿ ಕೊಟ್ಟರು ನಗಕ್ಕೆ ನನಗೆ ಮೂಡಿಲ್ಲ ಕಣ್ರು. ಏನಾಯ್ತತ್ತೆ? ಯಾರು ನಿಮ್ಮ ಮೂಡ್ನ ಹಾಳು ಮಾಡಿದ್ರು ನನಗೆ ಹೇಳಿ, ನಾನು ವಿಚಾರಿಸ್ಕೊಳ್ತೀನಿ. ಇದಾರಲ್ಲ ದ ಗ್ರೇಟ್ ಧರ್ಮರಾಜ್, ಅವರೊಬ್ಬರೇ ಸಾಕು ಮನೆಯವ್ರ ನೆಮ್ಮದಿ ಹಾಳು ಮಾಡೋದಕ್ಕೆ. ಈಗ ಹೊಸದಾಗಿ ಏನು ಮಾಡಿದ್ರು ಅವರು? ಓಹ್, ನಮ್ಮ ಅಂಜಲಿಗೂ ಹುಡುಗನ್ ನೋಡಿ ಮದುವೆ ಏನಾದ್ರು ಫಿಕ್ಸ್ ಮಾಡ್ಬಿಟ್ರಾ? ಹೇಳಕ್ಕಾಗಲ್ಲ. ಧರ್ಮರಾಜ್ ಗ್ರೇಟ್, ಮಾಡಿದ್ರು ಮಾಡಿಬಿಡ್ತಾರೆ. ಆದಿ ಬಿಡ್ತು ಅನ್ನೋ. ಅತ್ತೆ ನೀವು ಹೇಳಿ ಏನಾಯ್ತು? ನಾನು ಏನು ನೆಕ್ಲೆಸ್ ಕಳ್ದೋಗಿದ್ಯಾ? ಇದನ್ನ ನಾಕಿ ಕೇಳಿಸ್ಕೊಂಡು ಅವ್ರ ಹತ್ರ ಹೋಗಿ ಹೇಳಿದಾಳ ಏನೋ. ಅವ್ರು ಬಂದು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ನೆಕ್ಲೆಸ್ ಮಿಸ್ ಆಗಿದೆಯಾ? ಈ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ ಅಂದಮೇಲೆ ಆ ಪ್ರಾಬ್ಲಮ್ನ ಅಡ್ರೆಸ್ ಮಾಡಲೇಬೇಕು. ಬೇಡ ಬಿಡು ಆದಿ, ಹೋದ್ರೆ ಹೋಗಿ. ಇಲ್ಲ ಅತ್ತೆ, ನೀವು ಅಮ್ಮಗೆ ಅಂತ ಪ್ರೀತಿಯಿಂದ ತಂದಿರೋ ನೆಕ್ಲೆಸ್ನ ಹೋದ್ರೆ ಹೋಗ್ಲಿ ಅಂತ ಅದು ಹೆಂಗೆ ಬಿಟ್ಬಿಡೋಕ್ಕಾಗುತ್ತೆ? ನಾನು ಹೋಗಿ ಎಲ್ಲರೂ ವಿಚಾರಿಸ್ತೀನಿ. ಆದಿ, ಹಾಗೆ ಹೋಗಿ ಕೇಳಿದ್ರೆ ಅವ್ರ ಮೇಲೆ ಅನುಮಾನ ಪಟ್ಟಂಗಾಗುತ್ತೆ, ಚೆನ್ನಾಗಿರಲ್ಲ. ಅತ್ತೆ, ನಾನೇನು ಹೋಗಿ ಎಲ್ಲರ ಹತ್ರ ನೀವು ನಮ್ಮ ಅತ್ತೆ ತಂದಿರೋ ನೆಕ್ಲೆಸ್ನ ಕದ್ರಾ ಅಂತ ಕೇಳಲ್ಲ. ಕಳ್ತನ ಮಾಡುವಂಥವ್ರು ಇಲ್ಲಿ ಯಾರೂ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ಅದೆಲ್ಲಾದರೂ ಬಿದ್ದಿತ್ತೋ ಅಥವಾ ನೀವೇ ಯಾರಿಗಾದ್ರೂ ತೋರ್ಸೋಕ್ಕೆ ಅಂತ ತೊಗೊಂಡೋದಾಗ ಅಲ್ಲೆಲ್ಲಾದರೂ ಮರ್ತು ಬಂದಿದ್ರೆ ಗೊತ್ತಾಗುತ್ತಲ್ವಾ ಅತ್ತೆ? ಆದರೂ ಬೇಡ ಆದಿ, ಅವರೆಲ್ಲ ತುಂಬ ಸೂಕ್ಷ್ಮ. ಹೇಗೆ ಕೇಳಿದ್ರು ಅವ್ರಿಗೆ ನೋವಾಗುತ್ತೆ. ನಾಳೆ ದಿನ ನೆಕ್ಲೆಸ್ ಮಿಸ್ ಆಗಿರೋ ವಿಷಯ ಅವರಲ್ಲೇ ಯಾರಿಗಾದ್ರೂ ಗೊತ್ತಾದರೆ ನಾವು ಅವ್ರ ಮನೇಲಿ ಇದ್ದಾಗ ಹೀಗಾಯ್ತಲ್ಲ ಅಂತ ಅವರವರಲ್ಲೇ ಅನುಮಾನ ಬರೋದು ಬೇಡ ಅಲ್ವಾ? ಯಾರ ಕಣ್ಣಿಗಾದ್ರೂ ಕಾಣಿಸಿದ್ರೆ ಹೇಳ್ತಾರೆ, ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಬೇಡ ಆದಿ, ಪ್ಲೀಸ್ ಫಾರ್ಗೆಟ್ ಇಟ್. ಹೌದು ಆದಿ, ಜಸ್ಟ್ ಲೆಟ್ ಇಟ್ ಗೋ ಪ್ಲೀಸ್. ಸಾರಿ, ನಾನು ಹೋಗಿ ಎಲ್ಲರೂ ಕಿವಿಗೂ ಒಂದು ಮಾತು ಹಾಕ್ಬಿಟ್ಟು ಬರ್ತೀನಿ. ಆದಿ, ಆದಿ ಲಿಸನ್ ಟು ಮೀ. ಆದಿ, ಮನೆಯಿಂದ ಲೆಫ್ಟು, 3ನೇ ರೈಟು, ಇದು 3ನೇ ಲೆಫ್ಟು. ಹಾಂ, 3ನೇ ರೈಟು. ಕೊಬ್ಬು ಇಳಿಗೆ ಕೇಳ್ಕೊಂಡೆ ಫೋನ್ ಕೊಡೆ ಅಂತ, ಕೊಡದೆ ಬದಲು ಕೊಟ್ಟಿದ್ದಿದ್ರೆ ಒಳ್ಳೊಳ್ಳೆ ಫೋಟೋ ಹಿಡಿಬೋದಿತ್ತು. ಇಲ್ಲಿ ಅಂಗಡಿಯಲ್ಲಿ ಬರುತ್ತೆ ಕನ್ನಡ ನಯ್ಯಾತ. ಕನ್ನಡ ನಯ್ಯಾತ. ಮತ್ತು ಇನ್ಯಾಕೆ ಈ ಊರಿಗೆ ಬಂದೆ? ಅಣ್ಣ, ಇಲ್ಲಿ ಯಾವುದಾದ್ರೂ ಪೆಟ್ಟಿ ಅಂಗಡಿ ಇದೆಯಾ? ಪೆಟ್ಟಿ ಅಂಗಡಿನಾ? ಅಂದರೆ ಸಿಗರೇಟ್ ಅಂಗಡಿನಾ? ಅಲ್ಲಲ್ಲ, ಟೂತ್ ಬ್ರಷ್ ತಗೋಬೇಕಿತ್ತು. ಅದು ಇದ್ದಂಗಿಲ್ಲ, ಎಲ್ಲ ಮುಂದೆ ಹೋಗಿ ನೋಡು, ಸಿಗ್ಬೋದು. ಸರಿ ಅಣ್ಣ.
ಇಲ್ಲಿ ಪೆಟ್ಟಿ ಅಂಗಡಿ ಎಲ್ಲಿ ಬರುತ್ತೆ? ಪೆಟ್ಟಿ ಅಂಗಡಿ ನೋಡಿರಿ. ಇಲ್ಲ ಏಯ್ ಏಯ್ ಕಳ್ಳ! ಏಯ್ ನಿತ್ಕೋ! ಎಲ್ಲಪ್ಪ ಹೋದ ಇವನು? ನಾನು 100 ರೂಪಾಯಿ ಬೇರೆ ತಗೊಂಡೋಗ್ಬಿಟ್ಟಿದ್ದಾನೆ. ಎಲ್ಗಪ್ಪ ಬಂದಿದ್ದೀನಿ? ಅಣ್ಣ, ಇಲ್ಲಿ ಯಜಮಾನ್ರ ಮನೆ ಎಲ್ಲಿ ಬರುತ್ತೆ? ಯಾವ ಯಜಮಾನ್ರಪ್ಪ? ಅದೇ ನಮ್ಮ ಲಕ್ಕಿ ಅಕ್ಕ ಮದುವೆ ಆಗಿ ಹೋಗಿದ್ದಾಳಲ್ಲ ಆ ಮನೆ, ಧರ್ಮರಾಜ್ ಅವ್ರ ಮನೆ. ಯಾವ ಧರ್ಮರಾಜು? ಅಡ್ರೆಸ್ ಏನಾರು ಇದೆಯಾ? ಅಡ್ರೆಸ್ ಎಲ್ಲ ಗೊತ್ತಿಲ್ಲ ಅಣ್ಣ. ಅದೇ ಮನೆ ಮುಂದೆ ಸ್ವಿಮ್ಮಿಂಗ್ ಪೂಲ್ ಇದೆ, ದೊಡ್ಡ ಮನೆ. ಪಿನ್ ನಂಬರ್ ಏನಾರು ಗೊತ್ತಾ ನಿಮಗೆ? ಪಿನ್ ನಂಬರ್ ಏನು ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತು. ಅಣ್ಣ ನಿಮ್ಮ ಫೋನ್ ಕೊಡ್ತೀರಾ? ಫೋನ್ ಮಾಡ್ಕೊಡ್ತೀನಿ. ಏಯ್, ಫೋನ್ ಕಿತ್ಕೊಂಡು ಹೋಗಿ ಹೊಸ ಪ್ಲಾನ ಇದು. ಸುಮ್ಮನೆ ಹೋದ್ರೆ ಸರಿ. ಈಗ ಇಲ್ಲ ಅಣ್ಣ, ಟೂತ್ ಬ್ರಷ್ ತಗೊಳಕ್ ಬಂದೆ. ತಲೆ ಮೇಲೆ ಹೊಡೆದು ಕಳ್ಸ್ಬಿಡ್ತೀನಿ, ಹೋಗೋ. ಯಾವ ಊರಪ್ಪ ಇದು? ವಾವ್, ನಮ್ಮ ಹುಡುಗನ ರೂಮು ಎಷ್ಟು ಚೆನ್ನಾಗಿದೆ ಅಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ನಿಮ್ಮ ಹುಡ್ಗನ ರೂಮ್ ಅಲ್ಲ, ನಮ್ಮ ಅಕ್ಕನ ಗಂಡನ ರೂಮ್. ಹಲೋ, ನಿಮ್ಮ ಅಕ್ಕನ ಗಂಡ ಆಗೋಕ್ಕಿಂತ ಮುಂಚೆ ನಾನು ನನ್ನ ಮನಸ್ಸನ್ನ ಆದಿಯವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಅವ್ನು ಯಾವನು ಎಳ್ನೀರು ಕಿಟ್ಟಿ ನಿಮ್ಮ ಭಾವ ಆಗ್ತಿದ್ದ, ಮರ್ತೋದ್ಯಾ? ಈ ಫೀಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೇಘ? ಇದನ್ನ ಹಾಕ್ಕೊಂಡಿದ್ರೆ ಹಾದಿಯವ್ರನ್ನೇ ತಬ್ಕೊಂಡಂಗಿದೆ. ಏಯ್, ನನ್ನ ರೂಮ್ ಒಳಗೆ ಯಾಕೆ ಬಂದಿದ್ದೀರಾ? ಇವಳೆ ಅಕ್ಕನ ರೂಮ್ಗೆ ಹೋಗೋಣ ಅಂತ ಕರ್ಕೊಂಡು ಬಂದ್ಬಿಟ್ಲು. ಏನ ಅಕ್ಕನ ರೂಮಾ? ಇದು ನನ್ನ ರೂಮು ರೀ. ನೀವು ಯಾಕ್ರಿ ನನ್ನ ಜಾಕೆಟ್ ಹಾಕೊಂಡಿದ್ದೀರಾ? ಹಾಂ, ನಮ್ಮ ಬಾವನ್ ಜಾಕೆಟ್ ಹಾಕೋಬೇಡ ಅಂತ ಹೇಳ್ದೆ ಬಾವ. ಇವಳು ಕೇಳಲೇ ಇಲ್ಲ, ಹೇಳಿಲ್ವನ ನಿಂಗೆ? ರೀ, ತೆಗಿರಿ ಜಾಕೆಟ್ನ. ಬ್ರ್ಯಾಂಡೆಡ್ ಜಾಕೆಟ್ ಅದು. ಫಸ್ಟ್ ಆಫ್ ಆಲ್ ನೀವಿಬ್ರು ನನ್ನ ರೂಮ್ ಒಳಗಡೆ ಬಂದಿರೋದೇ ತಪ್ಪು. ಬಂದಿರೋದಲ್ಲದೆ ನನ್ನ ಜಾಕೆಟ್ ಬೇರೆ ಹಾಕೊಂಡಿದ್ದೀರಾ? ತೆಗಿರಿ ಮೊದಲು. ಬುದ್ಧಿ ಇಲ್ವಾ ನಿಮಗೆ? ಕಂಡೋ ರೂಮ್ ಒಳಗಡೆ ಬರಬಾರ್ದು ಅಂತ ಗೊತ್ತಾಗಲ್ವಾ ನಿಮಗೆ? ಔಟ್, ಗೆಟ್ ಔಟ್. ಏಯ್, ಯಾಕೋ ಇವ್ರ ಮೇಲೆ ರೇಗಾಡ್ತಿದ್ಯಾ? ಏಯ್, ಎಗ್ರಾಡ್ದೆ ಇನ್ನೇನೇ ಮಾಡ್ತಾರೆ? ನನ್ನ ಬಾಲ್ಕನಿಲಿ ಇರಬೇಕಾದ್ರೆ ಕಳ್ಳಿರ್ತಾರ ರೂಮ್ ಒಳಗಡೆ ಬಂದಿದ್ದಾರೆ ಇವರು. ನೋಡು, ನಿನಗೆ ಹೇಳ್ದೆ ಕೇಳ್ದೆ ನಿನ್ನ ರೂಮ್ ಒಳಗೆ ಬಂದಿದ್ದಕ್ಕೆ ಅವ್ರ ಹತ್ರ ಸಾರಿ ಕೇಳಿಸ್ತೀನಿ. ಅದು ಬಿಟ್ಟು ಕಳ್ಳಿರ್ಗಿಳಿರಂದ್ರೆ ಚೆನ್ನಾಗಿರಲ್ಲ. ಕಳ್ಳಿರಿ ಅನ್ನೋದಕ್ಕೆ ಸಾರಿ, ಆದರೆ ಇವ್ರು ಹೀಗೆ ಬರೋದು ತಪ್ಪು. ಬಂದ್ರೆ ಏನಾಯ್ತು? ಏನ್ ನಿನ್ ಕಿರೀಟ ಕತ್ಕೊಂಡು ಹೋಗಿ ಬಂದಿದ್ದಾರಾ? ಈಗ ಅತ್ತೆ ರೂಮಲ್ಲಿ ನೆಕ್ಲೆಸ್ ಕಳ್ದೋಗಿರೋದೇ ಸಾಕು, ಕಿರೀಟ ಬೇರೆ ಕಳ್ದೋಗ್ಬೇಕಾ? ಏನೋ ನೆಕ್ಲೆಸ್ ಕಳ್ದು ಹೋಗಿದ್ಯಾ? ಅಮ್ಮು ಗಿಫ್ಟ್ ಕೊಡೋಕ್ಕೆ ಅಂತ ಅತ್ತೆ ತಂದಿದ್ದ ನೆಕ್ಲೆಸ್ ಕಾಣಿಸ್ತಿಲ್ಲ. ಅದೇ ಟೆನ್ಷನಲ್ಲಿ ಅವ್ರ ರೂಮಲ್ಲೇನೋ ಕಳ್ದೋಯ್ತು ಅಂತ ನೀನ್ ಯಾಕೆ ಇವ್ರ ಮೇಲೆ ದರ್ಪ ತೋರಿಸ್ತಿದ್ಯಾ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.